ಅವತ್ತಿನ ಇಂದಿರಾ ಗಾಂಧಿಯವರು ವೋಟ್ ಚೋರಿಯನ್ನು ಮಾಡಿ ಅವತ್ತಿನ ಸಂದರ್ಭದಲ್ಲಿ ಆ ಸಂವಿಧಾನ ಬದ್ಧವಾಗಿ ಅವತ್ತು ವೋಟ್ ಚೋರಿ ಮಾಡಿದಕ್ಕೋಸ್ಕರವಾಗಿ ಅವತ್ತಿದ್ದಂಥ ಒಂದು ಆದೇಶದ ಮೇರೆಗೆ ಅವತ್ತು ಇಂದಿರಾ ಗಾಂಧಿಯವರು ಏನು ಮಾಡಿದರು, ಎಲ್ಲರ ಮೇಲೆ ಎಮರ್ಜೆನ್ಸಿ ಇರೋಂಥ ಕೆಲಸ ಕೂಡ ಮಾಡಿದರು. ಹಂಗಾಗಿ ಇವತ್ತು ಪ್ರಾದೇಶಿಕ ಪಕ್ಷಗಳನ್ನು ಯಾರನ್ನು ಉಳಿಸಿದಿರಿ ತಾವು ಹೇಳ್ರಲ್ಲ, ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸೋಂಥ ಕೆಲಸ ಮಾಡ್ಕೊತ ಬಂದಿದ್ರಿ. ಇವತ್ತು ಉತ್ತರ ಪ್ರದೇಶದಲ್ಲಿ ಅಲ್ಲಿದ್ದಂಥ ಪ್ರಾದೇಶಿಕ ಪಕ್ಷವನ್ನು ಸಮಾಜವಾದಿ ಪಕ್ಷವನ್ನು ಮುಗಿಸೋಂಥ ಕೆಲಸ ಮಾಡಿದ್ರಿ. ಅದೇ ರೀತಿಯಲ್ಲಿ ಡೆಲ್ಲಿಯಲ್ಲಿ AAP ಪಕ್ಷವನ್ನು ಕೂಡ ಮುಗಿಸೋಂಥ ಕೆಲಸ ಮಾಡಿದ್ರಿ. ಅದೇ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಶಿವಸೇನೆಯನ್ನು ಮುಗಿಸೋಂಥ ಕೆಲಸ ಮಾಡಿದ್ರಿ. ಅದೇ ರೀತಿಯಲ್ಲಿ NCPಯನ್ನು ಮುಗಿಸೋಂಥ ಕೆಲಸ ಮಾಡಿದ್ರಿ. ಈಗ ಬಿಹಾರದಲ್ಲಿ RJD ಪಕ್ಷವನ್ನು ಕೂಡ ಮುಗಿಸೋಂಥ ಕೆಲಸ ಮಾಡಿದ್ರಿ. ಪೂರ ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನು ಎಲ್ಲವನ್ನು ಕೂಡ ಮುಗಿಸ್ಕೊತ ಬಂದಿದ್ರಿ. ಯಾವ ರೀತಿಯಲ್ಲಿ ಕಾಂಗ್ರೆಸ್ ಅವರು ಎಲ್ಲಿ ಕೈ ಹಿಡಿತಾರೋ ಅಲ್ಲೆಲ್ಲ ಕೂಡ ಭಸ್ಮಾಸುರ ಇದ್ದಂತೆ ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸ್ತಾರ. ಭಾರತೀಯ ಜನತಾ ಪಾರ್ಟಿ ಯಾವ ಪ್ರಾದೇಶಿಕ ಪಕ್ಷಗಳ ಜೊತೆಲಿ ಎಲ್ಲೆಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣ ಮಾಡ್ಕೊತ ಬಂದಿದ್ನೋ ಗೆಲುವಿನ ಜೊತೆಲಿ ಸಮಸಮಾನವಾಗಿ ಅವ್ರಿಗೆಲ್ಲರಿಗೂ ಅವಕಾಶವನ್ನು ಕೊಡೋದ್ರ ಮೂಲಕ ಅಲ್ಲಿದ್ದಂಥ ಗಟ್ಟಿಯಾದಂಥ ನಿಲುವನ್ನು ಎತ್ತಿಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಇವತ್ತು ಉತ್ತರ ಪ್ರದೇಶದ ಪಶ್ಚಿಮ ಬಂಗಾಳದ ಎಲೆಕ್ಷನ್ ಆಗಿರ್ಬೋದು, ತಮಿಳುನಾಡು ಎಲೆಕ್ಷನ್ದಲ್ಲಿ ಆಗಿರ್ಬೋದು, ಆಲ್ರೆಡಿ ಉತ್ತರ ಪ್ರದೇಶದಲ್ಲಿ ಕೂಡ ಮಮತಾ ಬ್ಯಾನರ್ಜಿ ಅವರು ಇವ್ರು ಬೇಡಪ್ಪ ಇವ್ರು ಬಂದ್ರೆಗಿನ ಭಸ್ಮಾಸುರ ಅನ್ನೋಂಥ ರೀತಿಯಲ್ಲಿ ಅಲ್ಲಿ ಕೂಡ ಪ್ರಾದೇಶಿಕ ಪಕ್ಷಗಳು ಎಲ್ಲ ಕೂಡ ದೂರ ಇಡ್ತಾ ಇದ್ದಾರೆ. ಹಂಗಾಗಿ ವೆಸ್ಟ್ ಬೆಂಗಾಲದಲ್ಲಿ ಮಮತಾ ಬ್ಯಾನರ್ಜಿ ಅವರು ಕೂಡ ದೂರ ಇಟ್ಟಿದ್ದಾರೆ. ಮುಂದೆ ತಮಿಳುನಾಡಲ್ಲಿ ನಡೆಯುವಂಥ ಚುನಾವಣೆಯಲ್ಲಿ ಅಲ್ಲಿ ಕೂಡ ಪ್ರಾದೇಶಿಕ ಪಕ್ಷಗಳು ದೂರ ಇಡ್ತಾರೆ. ಯಾಕಂದರೆ ಇವ್ರು ಎಲ್ಲಿ ಇಟ್ಟರು ಕೂಡ ಭಸ್ಮಾಸುರ ಇದ್ದಂತೆ. ಹಂಗಾಗಿ ಈ ಗೆಲುವು ಏನಿದೆನೋ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರಿಗೆ, ಅಮಿತ್ ಶಾ ಅವರಿಗೆ, ರಾಷ್ಟ್ರೀಯ ಅಧ್ಯಕ್ಷರಂತ JP ನಡ್ಡಾ ಅವರಿಗೆ, ಅದೇ ರೀತಿಯಲ್ಲಿ ನಿತೀಶ್ ಕುಮಾರ್ ಅವರಿಗೆ ಈ ಜನರು ಸಮರ್ಪಣೆಯನ್ನು ಮಾಡುವಂಥ ಕೆಲಸ ಕೂಡ ಮಾಡಿದ್ದಾರೆ. ಬಹುಶಃ ಅವ್ರು ಬಂದಿರೋದು 94 ಅಲ್ಲ, ಅವರು ಬಹುಶಃ ಅವರು 95ರಲ್ಲೇನೋ ಸೋತಿದ್ದಾರೆ. 95 ಚುನಾವಣೆಗಳಲ್ಲಿ ಸೋತಿದ್ದಾರೆ. ಯಾಕೋ ಆತನ ಕಾಲ್ಗುಣ ಏನೋ ಚಲೋ ಇಲ್ಲ ಅನ್ನೋ ಗೊತ್ತಿಲ್ಲ. ಆಗಲಿ ಎಲ್ಲೇ ಹೋದ್ರೆ ಕೂಡ ಆತನ ಹೋದ ತಕ್ಷಣ ಅಲ್ಲಿ ಬದಲಾವಣೆನೇ ಆಗ್ತದೆ. ಯಾವ ರೀತಿಯಲ್ಲಿ ಬದಲಾವಣೆ ಆಗುತ್ತೆ, ಗೆಲ್ಲಂತವ್ರು ಸೋತು ಹೋಗ್ತಾರೆ. ಯಾಕಂದ್ರೆ RJD ಅವರು ಪ್ರಚಾರಕ್ಕೆ ಹೋಗ್ಲಿಕ್ಕೆ ಮುಂಚೆ ಎಲ್ಲ ಕೂಡ ಒಂದು ವಾತಾವರಣ ಚೆನ್ನಾಗಿತ್ತು. ಹಂಗಾಗಿ ರಾಹುಲ್ ಗಾಂಧಿಯವರು ಅವರು ಕೈಗುಣ ಚೆನ್ನಾಗಿಲ್ಲ, ಕಾಲ್ಗುಣ ಚೆನ್ನಾಗಿಲ್ಲ. ಹಂಗಾಗಿ ಅವರು ಚುನಾವಣೆಯಲ್ಲಿ ಪ್ರವೇಶ ಮಾಡಿದ ನಂತರ ಎಲ್ಲ ಕಾಂಗ್ರೆಸ್ ಪಕ್ಷವನ್ನು ದಿನ ಕೂಡ ಕುಸಿದು ಹೋಗ್ತಾ ಇದ್ದಾಗಲಿ ಯಾವ ಗೆಲುವನ್ನು ತರಂಥ ಅವಕಾಶಗಳು ಕಾಣ್ತಾ ಇಲ್ಲ. ನೀವು ಅವ್ರ ಕಾಲ್ಗುಣ ಸರಿ ಇಲ್ಲ ಆದರೆ ಇವಾಗಲೂ ಕೂಡ ವೋಟ್ ಚೋರಿ ಅಂತ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಮನೆ ಎದುರುಗಡೆ ಹೋಗಿ ಮಾಡಲಿಲ್ಲ, ರಾಹುಲ್ ಗಾಂಧಿ ಅವರ ಮನೆ ಎದುರುಗಡೆ ಹೋಗಿ ಮಾಡಲಿ. ಯಾಕಂದ್ರೆ ಇವತ್ತು ಇಲ್ಲಿ ಮಾಡೋದ್ರಿಂದ ಯಾವ ಪ್ರಯೋಜನ ಅಂದರೆ 1900 ಮೊನ್ನೆ ನಡೆದಂಥ ಚುನಾವಣೆ 23ರಲ್ಲಿ ನಡೆದಂಥ ಚುನಾವಣೆಯಲ್ಲಿ 136 ಸ್ಥಾನಗಳು ಗೆದ್ರಿ. ನೀವು ವೋಟ್ ಚೋರಿಯಿಂದನೇ ಗೆದ್ರ. ಕೇಳ್ರಲ್ಲ, ಬಾದಾಮಿಯಲ್ಲಿ 2018ರಲ್ಲಿ 1600 ವೋಟಿನಿಂದ ಶ್ರೀರಾಮುಲು ಮೇಲೆ ಗೆದ್ರಲ್ಲ, ವೋಟ್ ಚೋರಿಯಿಂದ ತಾವು ಗೆದ್ದಿಲ್ಲನ? ಹೇಳ್ರಲ್ಲ, ಸ್ಪಷ್ಟೀಕರಣ ಕೊಡ್ರಲ್ಲ. ಇಂದಿರಾ ಗಾಂಧಿಯವರು 75ರಲ್ಲಿ ವೋಟ್ ಚೋರಿಯಿಂದ ಗೆದ್ದಿಲ್ಲನ? ಇತಿಹಾಸವನ್ನು ತೆಗೆದು ನೋಡ್ರಿ. ಸುಮಾರಾಗಿ ಬಿಹಾರದಲ್ಲಿ 60 ಲಕ್ಷ ವೋಟ್ ತೆಗ್ದಾರಂದ್ರೆ 70 ಲಕ್ಷ ವೋಟ್ ಜಾಸ್ತಿ ಆಗಿದಾವಲ್ಲ, 90 ಲಕ್ಷ ವೋಟ್ ಜಾಸ್ತಿ ಆಗಿದಾವಲ್ಲ. ಮಾಡ್ರಲ್ಲ, ನೀವೇನು ಹೋರಾಟ ಮಾಡ್ತಿರೋ, ಏನು ಧರಣಿಗಳು ಮಾಡ್ತಿರೋ, ಸೋನಿಯಾ ಗಾಂಧಿ ಮನೆ ಎದುರುಗಡೆ ಹೋಗಿ ಅವರು ಮಾಡ್ರಿ. 98ರಲ್ಲಿ ಕೊಪ್ಪಳದಲ್ಲಿ ನಿಂತ ಟೈಮಲ್ಲಿ, ಲೋಕಸಭೆಗೆ ನಿಂತ ಟೈಮಲ್ಲಿ ಸಿದ್ದರಾಮಯ್ಯನವರೇ ಅವರು ಹಳೆ ರೆಕಾರ್ಡ್ಸನ್ನು ತೆಗೆದು ನೋಡ್ರಿ. ವೋಟ್ ಚೋರಿಂದನೇ ಅವರೇ ಸೋತೋಗಿದ್ದಾರ, ಅವರೇ ಹೇಳಿಲ್ಲ ಸ್ವತಃ ಸಿದ್ದರಾಮಯ್ಯನವರೇ.